ಈಗ ನಮಗೆ ನಾನು ಇದನ್ನು ಬದಲು ಫಸ್ಟು ಇಲ್ಲಿ ನಾನು ಕ್ಯಾಲ್ಕುಲೇಷನ್ ಮಾಡ್ತೀನಿ. ಯಾಕಂದರೆ ಇಲ್ಲಿ ನಿಮಗೆ ಈ ಮನೆಗೆ ಇದು ಸ್ಟೇರ್ ಕೇಸ್ಗಿಂತಲೂ ನೋಡಿ ಇಲ್ಲಿ ಬೆಡ್ರೂಮ್ ಬಂದುಬಿಟ್ಟಿದೆಯಲ್ಲ, ಈ ಬೆಡ್ರೂಮ್ನ ಎತ್ಕೊಂಡೋಗಿ ಇಲ್ಲಿ ಹಾಕ್ಬಿಟ್ಟು ಇದನ್ನು ಹಾಲ್ ಮಾಡಿಬಿಡ್ತೀನಿ. ಯಾಕಂದರೆ ಇವರು ರಾಂಗ್ ಮಾಡಿಕೊಂಡ್ರೆ ದೇವಮೂಲೆಯಲ್ಲಿ ಬೆಡ್ರೂಮು, ಈ ದೇವಮೂಲೆಯಲ್ಲಿ ಬೆಡ್ರೂಮು ನಿಮಗೂ ಎಫೆಕ್ಟ್ ಹೊಡಿತದೆ. ಹೌದು, ಈ ಥರ ಅಂದರೆ ಇಲ್ಲಿ ಕಮ್ಯುನಿಕೇಷನಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಒಂದನೇ ಸಂಸಾರದ್ದು, ಯಾರದು ಒಂದನೇ ಮಗಂದು ಕೂಡ. ಯಾಕಂದರೆ ಈಗೋ ಮುಖಾಂತರ ಫ್ಯಾಮಿಲಿ ಡಿಫೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಅಂತ. ಅಂದರೆ ಯಾವುದೋ ಒಂದು ಕಿರಿಕಿರಿ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಮಾಡ್ಕೊಳ್ಳೋದು ಅದು ಮಾಡ್ಕೊತಾರೆ ಅಂತ. ಓಕೆ, ಇದು ಅದಕ್ಕೋಸ್ಕರ ನಾನು ಇದನ್ನು ಮಾಡಿಕೊಂಡು ಇದನ್ನ ಎತ್ಕೊಂಡೋಗಿ ಇಲ್ಲಿ ಹಾಕ್ತೀನಿ. ಇದು ಬೆಡ್ರೂಮ್ ಇದು? ಹೌದೌದು, ಬೆಡ್ರೂಮು ದೇವಮೂಲೆಯಲ್ಲಿ ಬೆಡ್ರೂಮ್ ಇಟ್ಕೊಂಡ್ಬಿಟ್ಟವ್ರೆ. ಅದಕ್ಕೋಸ್ಕರ ಮಕ್ಕಳ ಭವಿಷ್ಯದಲ್ಲಿ ಸ್ವಲ್ಪ ಎಡವಟ್ಟಾಗುತ್ತೆ ಅಂತ ತೋರಿಸ್ತಾರೆ. ಅದು ಯಾರೋ ಒಂದನೇ ಸಂತಾನ ಇದರೊಳಗೆ ವಾಸ ಇರೋರಿಗೆ. ಹೌದು, ಇರೋಲ್ಲ ಇಡೀ ಅದು ಬಿಲ್ಡಿಂಗಲ್ಲೂ ಕೂಡ ನಿಮಗೂ ಹೊಡಿತದೆ. ಯಾಕಂದರೆ ಬಾಡಿಗೆ ನೀವೇ ತಾನೇ ತಿನ್ನೋದು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ನಿಮ್ಮ ಮೊದಲು ನೀವಿರೋ ಮನೆಯನ್ನು ಫಸ್ಟ್ ಸರಿ ಮಾಡ್ತೀನಿ. ಅದಕ್ಕೆ ಸ್ಪಾಟಲ್ಲಾದರೆ ಎಲ್ಲ ಡೀಟೇಲ್ಸು ಬಂದುಬಿಡ್ತದೆ. ಸುಮ್ಮನೆ ನಾವು ಆನ್ಲೈನಲ್ಲಿ ಅದು ಹೆಂಗಿದೆಯೋ ಯಾರು ಗೊತ್ತು. ಓನರು ಫಸ್ಟ್ ಫ್ಲೋರಲ್ಲಿ ಇರಬೇಕಾ ಗ್ರೌಂಡ್ ಫ್ಲೋರಲ್ಲಿ? ಅದು ಹೆಂಗಾರೆ ಇರ್ಬೋದು ಸರ್, ನೋ ಪ್ರಾಬ್ಲಮ್. ಆ್ಯಕ್ಚುಲಿ ನಾವೆಲ್ಲ ಏನು ಮಾಡ್ತೀವಿ, ಮೇಲೆ ಇದ್ದರೆ ಗಾಳಿ ವಾತಾವರಣ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲರೂ ಏನು ಹೇಳ್ತಾರೆ, ಕೆಳಗಡೆನೇ ಇರಬೇಕು ಅಂತ ಹೇಳ್ತಾರೆ. ಅದೆಲ್ಲನೂ ಅವಾಗೆಲ್ಲ ಒಂದೇ ಫ್ಲೋರ್ ಇತ್ತು, ಕೆಳಗಡೆ ಇರಬೇಕಂತ. ಇವಾಗೆಲ್ಲ ನಾನು ಓನರ್ ಕೆಳಗಿದ್ದಾಗ ಏನಾಗ್ತದೆ, ಬಂದು ಹೋಗೋರು ಮಾಡೋದು ಒಂಥರ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಕಿರಿಕಿರಿ ಆಗುತ್ತೆ. ಮೇಲೆ ಇದ್ರೆ ಒಂಥರ ಯಾವುದು ಫ್ರೀ ಇರುತ್ತೆ, ಏನು ತೊಂದರೆ ಇರಲ್ಲ. ಇವರಿನ ಮೇಲೆ ಹೋಗೋಣ ಅಂತ ನನಗೆ ಆಕ್ಸಿಡೆಂಟ್ ಆಗಿ ನಡೆಯೋಕ್ಕಾಗಲ್ಲ ಏನಿಲ್ಲ ಜಾಸ್ತಿ. ಹೌದಾ? ಅದಿದೇ ಕಷ್ಟ. ಅದಕ್ಕೆ ವಯಸ್ಸಾದ್ಮೇಲೆ ಲೋನ್ ಮುಗಿದ್ಮೇಲೆ ಕೆಳಗೆ ಬಂದ್ಬಿಡೋದು, ಮಕ್ಕಳ ಮದುವೆ ಎಲ್ಲ ಆದಮೇಲೆ. ಇದರಲ್ಲಿ ಐತೆ ಸ್ವಲ್ಪ ಎಮರ್ಜೆನ್ಸಿಗೆ ನೋಡಿ. ನಮ್ಮ ಮಗಂದು ಇದೊಂದು ದೊಡ್ಡ ತಲೆನೋವು. ಏನಾರು ಒಂದು ಕಿತಾಪತಿ ಮಾಡ್ತಾ ಇರ್ತಾನೆ, ಹೊಡೆದ್ರೆ ಎಡೆಗಳು ತಿಂತಾನೆ. ಸುಮ್ಮನೆ